ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಆತ್ಮೀಯ ಪ್ರಿಯ ವೀಕ್ಷಕರೆಲ್ಲರಿಗೂ ನ್ಯೂಸ್ ಮೀಡಿಯಾ 363 ಚಾನಲ್ಗೆ ಸ್ವಾಗತ. ನಾನು ದರ್ಶನ್ ಶಾಸ್ತ್ರಿ. ವೀಕ್ಷಕರೇ, ಹಿಂದಿನ ವಿಡಿಯೋದಲ್ಲಿ ಮಕರ ರಾಶಿಯ ವರ್ಷ ಫಲವನ್ನು ನೋಡಿದ್ವಿ, ಹೌದಲ್ವಾ? ಈ ವಿಡಿಯೋದಲ್ಲಿ ಮಕರ ರಾಶಿ ಆದ ನಂತರ ಬರ್ತಕ್ಕಂಥದ್ದು ಕುಂಭರಾಶಿ. ಬರೋ ವರ್ಷ 2025ನೇ ಇಸವಿಯಲ್ಲಿ ಕುಂಭರಾಶಿಯವರಿಗೆ ಯಾವ ಯಾವ ಗ್ರಹಗಳು ಶುಭ ಫಲವನ್ನು ಕೊಡ್ತಾ ಇದೆ, ಯಾವ ಗ್ರಹಗಳು ಅಶುಭ ಫಲವನ್ನು ಕೊಡ್ತಾ ಇದೆ, ಏನು ಪರಿಹಾರಗಳನ್ನು ಮಾಡ್ಕೋಬೇಕು, ಈ ಎಲ್ಲ ವಿಚಾರವನ್ನು ಕೂಡ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಕುಂಭರಾಶಿ, ನಿಮ್ಮದು ಕುಂಭರಾಶಿಯಾಗಿದ್ದಲ್ಲಿ ಬರ್ತಕ್ಕಂಥ ವರ್ಷ ನಿಮಗೆ ಅತ್ಯಂತ ಶುಭದಾಯಕವಾಗಿರುತ್ತೆ ಗುರುಗ್ರಹದ ವಿಚಾರವಾಗಿ. ಯಾಕೆ ಅಂತ ಹೇಳಿದ್ರೆ, ನಿಮಗೆ ಬರೋ ವರ್ಷ 2025ನೇ ವರ್ಷದ ಮೇ ತಿಂಗಳ ಕಳೆದ ನಂತರ ಗುರುಬಲ ಪ್ರಾರಂಭ ಆಗ್ತಾ ಇದೆ. 4ನೇ ಮನೆಯಲ್ಲಿರ್ತಕ್ಕಂಥ ಗುರು ನಿಮ್ಮ ರಾಶಿಯಿಂದ 5ನೇ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. 5ನೇ ರಾಶಿಯಲ್ಲಿ ಗೋಚಾರದ ಗುರು ಬಂದ ಅಂತ ಹೇಳಿದ್ರೆ ಸಮಾಜದಲ್ಲಿ ನಿಮ್ಮ ಘನತೆ ಗೌರವ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತೆ ಯಾರ್ಯಾರೋ ಎಕ್ಸಾಮ್ಸ್ ಅನ್ನು ಬರೀತಾ ಇದ್ದೀರಾ, ಸೋಷಿಯಲ್ ಸೆಕ್ಟರ್ಗೆ ಸಂಬಂಧಪಟ್ಟಂಗೆ, ಡಿಪಾರ್ಟ್ಮೆಂಟ್ ಕೆಲಸಗಳಿಗೆ ಸಂಬಂಧಪಟ್ಟಂಗೆ, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಯಾರಾದರೂ ಬರೀತಾ ಇದ್ದೀರಾ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಗುರು ತುಂಬಾ ಚೆನ್ನಾಗಿದ್ದಾನೆ. ಗುರುವಿನ 9ನೇ ದೃಷ್ಟಿ ಕೂಡ ನಿಮ್ಮ ರಾಶಿಯ ಮೇಲೆ ಇರ್ತದೆ. ಸೊ ಸೂಕ್ತವಾದ ಸಲಹೆಯ ಮೇರೆಗೆ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ದೇ ಆದಲ್ಲಿ ಖಂಡಿತ ಯಶಸ್ಸನ್ನು ಕಾಣ್ತೀರಾ. ಮತ್ತೆ ಯಾರ್ಯಾರು ಹೊಸ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ರೆ, ಅಥವಾ ಮನೆ ಕಟ್ಟಿಸ್ಬೇಕು ಅನ್ಕೊಂಡಿದ್ರೆ, ಅಥವಾ ಪ್ರಾಪರ್ಟಿ ತಗೋಬೇಕು ಅನ್ಕೊಂಡಿದ್ರೆ, ಒಂದು ಜಾಗವನ್ನ ಖರೀದಿ ಮಾಡಬೇಕು ಅನ್ಕೊಂಡಿದ್ರೆ, ಯಾವುದೇ ರೀತಿ ಮಂಗಳ ಕಾರ್ಯಗಳಾಗಬಹುದು, ಮದುವೆ ಮತ್ತೊಂದು ಆಗಿರ್ಬೋದು, ಈ ಎಲ್ಲ ಶುಭ ಸೂಚನೆಗಳು ಕೂಡ ನಿಮಗೆ ಬರ್ತಕ್ಕಂಥ ವರ್ಷ ಮೇ ತಿಂಗಳ ಕಳೆದ ನಂತರ ಗುರುಬಲ ಬಂದಿರೋ ಕಾರಣ ಈ ಎಲ್ಲ ಫಲಗಳು ನಿಮಗೆ ಕಾಣ್ತಾ ಹೋಗುತ್ತೆ. ಆದರೆ ಜಾತಕದಲ್ಲಿನ ಗುರು ಎಷ್ಟು ಬಲಿಷ್ಠನಾಗಿದ್ದಾನೆ ಅದರ ಮೇಲೆ ಗೋಚಾರದ ಗುರುವಿನ ಫಲಗಳು ನಿಂತಿರುತ್ತೆ. ಯಾವ ರೀತಿ? ನಿಮ್ಮ ಜಾತಕದಲ್ಲಿ ಏನಾದರೂ ಗುರು ಬಲಿಷ್ಠನಾಗಿದ್ದು, ಜಾತಕದ ಗುರು ಸ್ವಕ್ಷೇತ್ರದಲ್ಲೋ ಉಚ್ಚ ಕ್ಷೇತ್ರದಲ್ಲೋ ಇದ್ದು, ಮಿತ್ರ ಕ್ಷೇತ್ರದಲ್ಲೋ ಇದ್ದು, ಅವನಿಗೆ ಶುಭ ಗ್ರಹಗಳ ದೃಷ್ಟಿ ಇದ್ದು, ಯುತಿ ಇದ್ದು, ಅದೇ ಗುರುವಿನ ದಶಾಭುಕ್ತಿ ಏನಾದರೂ ನಡೀತಾ ಇದ್ರೆ, ಗೋಚಾರದಲ್ಲೂ ಕೂಡ ನಿಮ್ಮ ರಾಶಿಗೆ ಗುರುಬಲ ಇರೋದ್ರಿಂದ 100% ಇಷ್ಟೊತ್ತು ಏನೇನು ಶುಭ ಫಲಗಳನ್ನು ಹೇಳಿದೆ ಆ ಎಲ್ಲ ಶುಭ ಫಲಗಳನ್ನು ನೀವು ಮುಂಬರ್ತಕ್ಕಂಥ ವರ್ಷದ ಮೇ ತಿಂಗಳಿಂದ 1 ವರ್ಷದಲ್ಲಿ ಖಂಡಿತ ನೋಡ್ತೀರಾ. ಆದರೆ ಜಾತಕದ ಗುರು ಏನಾದರೂ ಅಬಲನಾಗಿದ್ದರೆ, ಅಂದರೆ ಜಾತಕದಲ್ಲಿ ಗುರು ಏನಾದರೂ ನೀಚ ಕ್ಷೇತ್ರದಲ್ಲೋ ಶತ್ರು ಕ್ಷೇತ್ರದಲ್ಲೋ ಪಾಪಸ್ಥಾನದಲ್ಲೋ ಪಾಪ ಗ್ರಹಗಳ ಜೊತೆಗೋ ಕೂಡಿದ್ದು ಅವನದೇ ದಶಾಭುಕ್ತಿ ನಡೀತಾ ಇದೆ, ಅಥವಾ ಗುರುದಶೆ ಆಗಿರ್ಬೋದು, ಗುರುವಿಗೆ ಶತ್ರುವಿನ ಭುಕ್ತಿ ಆಗಿರ್ಬೋದು, ಅಥವಾ ಗುರುಗ್ರಹಕ್ಕೆ ಯಾವ ಗ್ರಹ ಶತ್ರು ಆಗಿರುತ್ತೋ ಆ ಶತ್ರುಗ್ರಹದ ದಶೆ ನಡೀತಾ ಇದ್ದು ಗುರು ಭುಕ್ತಿ ನಡೀತಾ ಇದೆ ಅಂತ ಹೇಳಿದ್ರೆ, ಗೋಚಾರದಲ್ಲಿ ಕೂಡ ಗುರು ಎಷ್ಟೇ ನಿಮಗೆ ಗುರುಬಲ ಇದ್ರೂ ಕೂಡ ನಾನು ಹೇಳಿರ್ತಕ್ಕಂಥ ಶುಭ ಫಲಗಳು ನಿಮಗೆ ಯಾವುದು ಅನ್ವಯ ಆಗ್ತಾ ಇರೋದಿಲ್ಲ. ಕಾರಣ ಇಷ್ಟೇ, ನಾನು ಗುರುಬಲ ಇದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಕೂಡ ನಿಮಗೆ ಯಾವುದೇ ರೀತಿ ಶುಭ ಫಲಗಳು ಬರ್ತಾ ಇಲ್ಲ ಅಂತ ಹೇಳಿದ್ರೆ ಜಾತಕದ ಗುರು ಅಬಲನಾಗಿರ್ತಾನೆ. ಹಾಗಾಗಿ ನಿಮ್ಮ ಜಾತಕದ ಗುರುವಿನ ಬಲಾಬಲ ಎಷ್ಟಿದೆ ಅನ್ನೋದನ್ನ ಪರೀಕ್ಷೆ ಮಾಡ್ಕೋಬೇಕಾಗತ್ತೆ. ಗುರು ಆದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಶನಿ ಗ್ರಹ. ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂಥ ಶನಿ ಒಂದು ಶುಭ ಸೂಚನೆಯನ್ನು ಕೊಡ್ತಾ ಇದ್ದಾನೆ ಬರೋ ವರ್ಷ ಕುಂಭರಾಶಿಯವರಿಗೆ ಮಾರ್ಚ್ ಕಳೆದ ನಂತರ. ಏನಪ್ಪಾ ಅಂತ ಹೇಳಿದ್ರೆ, ಜನ್ಮ ಶನಿ ಕಾಟ ಕುಂಭರಾಶಿಯವರಿಗೆ ಬಿಡುಗಡೆ ಆಗ್ತಾ ಇದೆ. ಏನು ಜನ್ಮ ಶನಿ ಕಾಟ ಅಂತ ಹೇಳಿದ್ರೆ, ಈಗೇನು ಆಲ್ರೆಡಿ 2.5 ವರ್ಷದಿಂದ ನಿಮ್ಮ ರಾಶಿಯಲ್ಲೇ ಶನಿ ಸ್ಥಿತನಾಗಿರೋದ್ರಿಂದ ನಿಮಗೆ ಜನ್ಮ ಶನಿ ಕಾಟ ಇತ್ತು, ಗೊತ್ತಾಯ್ತಲ್ಲ. ಅದು ಬರೋ ವರ್ಷ 2025ನೇ ವರ್ಷದ ಮಾರ್ಚ್ ತಿಂಗಳಲ್ಲಿ ಶನಿ ನಿಮ್ಮ ರಾಶಿಯನ್ನು ಬಿಟ್ಟು 2ನೇ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಜನ್ಮ ಶನಿ ಕಾಟ ಬಿಡುಗಡೆ ಆಗ್ತಾ ಇದೆ. ಆದರೆ ಶನಿ ಸಾಡೆ ಸಾತಿ ಇನ್ನೂ 2.5 ವರ್ಷ ಇರುತ್ತೆ, ಗೊತ್ತಾಯ್ತಲ್ಲ. ಫಲಗಳನ್ನು ನೋಡೋದಾದ್ರೆ ಎಲ್ಲ ರೀತಿಯ ತೊಂದರೆಗಳನ್ನು ನೋಡಿರ್ತೀರ. ಮೊದಲನೇದಾಗಿ ಶನಿ ಸಾಡೆ ಸಾತಿಯಲ್ಲಾಗಿರ್ಬೋದು ಅಥವಾ ಜನ್ಮ ಶನಿ ಕಾಟದಲ್ಲಿ ಫಲಗಳನ್ನು ನೋಡೋದಾದ್ರೆ ಕೋರ್ಟು ಕೇಸು ಕಚೇರಿ ಅಂತ ಅಲಿಯೋ ಪರಿಸ್ಥಿತಿ ತುಂಬಾ ಇರುತ್ತೆ. ಆಸ್ತಿ ವಿಚಾರದಲ್ಲಾಗಿರ್ಬೋದು, ಸಂಸಾರದ ವಿಚಾರದಲ್ಲಾಗಿರ್ಬೋದು, ನೀವು ಮಾಡಿಲ್ದೇ ಇರತಕ್ಕಂಥ ತಪ್ಪಿಗೆ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತುವಂಥ ಪರಿಸ್ಥಿತಿನೂ ಕೂಡ ಬಂದಿರುತ್ತೆ. ಈ ರೀತಿ ಫಲಗಳನ್ನು ಹೆಚ್ಚಾಗಿ ನೋಡಿರ್ತೀರಾ. ಮತ್ತೆ ಅಪವಾದಗಳು, ನೀವು ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ಹೆಚ್ಚು ನಿಮ್ಮ ಮೇಲೆ ಅಪವಾದಗಳು ಬರ್ತಕ್ಕಂಥದ್ದು, ಅಥವಾ ನಿಮ್ಮನ್ನ ಬೇಕು ಅಂತಾನೆ ಬ್ಲೇಮ್ ಮಾಡ್ತಕ್ಕಂಥದ್ದು, ಈ ರೀತಿ ಫಲಗಳನ್ನು ಹೆಚ್ಚಾಗಿ ನೋಡಬೇಕಾಗತ್ತೆ ಶನಿ ಸಾಡೆ ಸಾತಿಯಲ್ಲಿ, ಗೊತ್ತಾಯ್ತಲ್ಲ. ಸೊ ಈ ಎಲ್ಲ ಫಲಗಳು ಜನ್ಮ ಶನಿ ಕಾಟ ಮುಗಿದ ನಂತರ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಆದರೆ ಪರಿಸ್ಥಿತಿಗಳು ಅದೇ ರೀತಿ ಯಥಾವತ್ತಾಗಿ ಮುಂದುವರಿಯುತ್ತೆ. ಮತ್ತೆ ಹಣದ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಯನ್ನು ನೋಡಬೇಕಾಗ್ತದೆ. ಹಣದ ವಿಚಾರದಲ್ಲಿ ಮೋಸ ಹೋಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಂದರೆ
ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣ ಅಥವಾ ನೀವು ಬೇರೆಯವ್ರಿಗೆ ಕೊಟ್ಟಿರ್ತಕ್ಕಂಥ ಹಣ ನಿಮ್ಮ ಕೈ ಸೇರೋದಕ್ಕೆ ಲೇಟ್ ಆಗುವಂಥದ್ದು ಅಥವಾ ಆ ಹಣವನ್ನು ಕಳ್ಕೋಬೇಕಾದಂಥ ಪರಿಸ್ಥಿತಿಗಳು ಕೂಡ ಬಂದೊದಗುತ್ತೆ. ಮತ್ತು ಸಾಲದ ವಿಚಾರದಲ್ಲಿ ಸ್ವಲ್ಪ ಬಾಧೆಯನ್ನು ಪಡ್ತಾ ಇರ್ತೀರ. ಈ ಎಲ್ಲ ವಿಚಾರವನ್ನು ಕೂಡ ನಾವು ಶನಿ ಸಾಡೆ ಸಾತಿಯಲ್ಲಿ ನೋಡಬಹುದು. ಇದು ಅಷ್ಟೇ ಸೇಮ್ ಗುರುವಿಗೆ ಯಾವ ರೀತಿ ಫಲವನ್ನು ಹೇಳಿದೆ, ನಿಮ್ಮ ಜಾತಕದಲ್ಲಿ ಏನಾದರೂ ಶನಿ ಬಲಿಷ್ಠನಾಗಿದ್ದು ಶುಭ ಸ್ಥಾನದಲ್ಲೋ ಮಿತ್ರ ಕ್ಷೇತ್ರದಲ್ಲೋ ಉಚ್ಚ ಸ್ವಕ್ಷೇತ್ರದಲ್ಲೋ ಇದ್ದು ಅವನದೇ ದಶಾಭುಕ್ತಿ ನಡೀತಾ ಇದ್ದರೆ, ಜಾತಕದಲ್ಲಿ ತುಂಬ ಶನಿ ಬಲಿಷ್ಠನಾಗಿದ್ದರೆ, ಗೋಚಾರದಲ್ಲಿನ ಜನ್ಮ ಶನಿ ಕಾಟ ಆಗಲಿ ಶನಿ ಸಾಡೆ ಸಾತಿ ಆಗಲಿ ಯಾವುದೇ ಅಶುಭ ಫಲಗಳು ನಿಮಗೆ ಬರೋದಿಲ್ಲ. ನಿಮ್ಮ ಲೈಫ್ ತುಂಬ ಚೆನ್ನಾಗಿ ಲೀಡ್ ಆಗ್ತಾ ಇರುತ್ತೆ. ಇನ್ನು ಜನ್ಮ ಶನಿ ಕಾಟದಲ್ಲಿ ನಿಮಗೆ ಒಳ್ಳೆಯದೇ ಆಗಿರುತ್ತೆ. ಜಾತಕದಲ್ಲಿ ಶನಿ ಬಲಿಷ್ಠನಾಗಿದ್ದರೆ, ಅದೇ ಜಾತಕದಲ್ಲಿ ಶನಿ ಏನಾದರೂ ಅಬಲನಾಗಿದ್ದರೆ ಶತ್ರು ಕ್ಷೇತ್ರದಲ್ಲೋ ಪಾಪಕ್ಷೇತ್ರದಲ್ಲೋ ನೀಚ ಕ್ಷೇತ್ರದಲ್ಲೋ ಪರಮನೀಚ ಭಾಗದಲ್ಲೋ ಇದ್ದು ಪಾಪಗ್ರಹಗಳ ಯುತಿಯೊಡನೆ ಹೊಂದಿ ಅವನದೇ ದಶಾಭುಕ್ತಿ ನಡೀತಾ ಇದೆ ಅಂತ ಹೇಳಿದ್ರೆ, ಗೋಚಾರದಲ್ಲೂ ಕೂಡ ಜನ್ಮ ಶನಿ ಕಾಟದ ಜೊತೆಗೆ ಶನಿ ಸಾಡೆ ಸಾತಿನೂ ಇರೋದ್ರಿಂದ ನಾನು ಇಷ್ಟೊತ್ತು ಏನು ಅಶುಭ ಫಲಗಳನ್ನು ನೋಡಿದೆ ಆ ಎಲ್ಲ ರೀತಿ ಅಶುಭ ಫಲಗಳನ್ನು ನೀವು ನೋಡ್ತಾ ಇರ್ತೀರ. ಆಮೇಲೆ ನಿಮ್ಗೆ ಆಲ್ರೆಡಿ ನಿಮ್ಮ ಮೈಂಡ್ ಸೆಟ್ ಹೇಳ್ತಾ ಇರುತ್ತೆ, ನಾನು ಈ ವಿಚಾರಕ್ಕೆ ಕೈ ಹಾಕಿದ್ರೆ ಅದು ನನಗೆ ಕೈ ಹೊತ್ತೋದಿಲ್ಲ ಅಥವಾ ಒಂದು ಬಿಸ್ನೆಸ್ಸಲ್ಲಿ ಒಂದಿಷ್ಟು ಲಾಸ್ ಆಗುತ್ತೆ ಅನ್ನೋ ಒಂದು ಮೈಂಡ್ ಸೆಟಲ್ಲಿ ಇರ್ತೀರ. ಅದನ್ನು ಮೀರಿ ಅದರ 10ರಷ್ಟು ಲಾಸ್ ಆಗುವಂಥ ಪರಿಸ್ಥಿತಿನೂ ಕೂಡ ನೀವು ನೋಡಿರ್ತೀರ. ಈ ರೀತಿ ಫಲಗಳನ್ನು ನಾವು ಶನಿಯಿಂದ ನೋಡಬಹುದಾಗಿದೆ. ಹಾಗಾಗಿ ನಿಮ್ಮ ಜಾತಕದಲ್ಲಿನ ಶನಿ ಎಷ್ಟು ಬಲಿಷ್ಠನಾಗಿದ್ದಾನೆ ಅನ್ನೋದು ಮುಖ್ಯ ಆಗುತ್ತೆ. ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ. ಇನ್ನು ಶನಿ ಆದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ರಾಹುಗ್ರಹ. ನಿಮ್ಮ ರಾಶಿಗೆ ರಾಹು ಬಂದು ಸದ್ಯಕ್ಕೆ 2ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ಬರೋ ವರ್ಷ ಮೇ ತಿಂಗಳಲ್ಲಿ ರಾಹು ಹಿಂದಕ್ಕೆ ಪ್ರವೇಶವನ್ನು ಮಾಡ್ತಾನೆ. ಅಂದರೆ ನಿಮ್ಮ ರಾಶಿಗೆ ರಾಹು ಪ್ರವೇಶ ಮಾಡ್ತಾ ಇದ್ದಾನೆ. ಗೊತ್ತಾಯ್ತಲ್ಲ, ಫಲಗಳನ್ನು ನೋಡೋದಾದರೆ 1.5 ವರ್ಷದ ತನಕ ರಾಹು ನಿಮ್ಮ ರಾಶಿಯಲ್ಲಿ ಇರ್ತಾನೆ. ಮಾನಸಿಕ ಖಿನ್ನತೆಗೆ ಒಳಗಾಗ್ತೀರಾ. ಸ್ವಲ್ಪ ಯಾರಾದರೂ ಏನಾದರೂ ಹೇಳಿದ್ರೆ ಅದನ್ನು ತಗೊಳ್ಳೋ ಪೇಷನ್ಸ್ ಕೂಡ ಇರೋದಿಲ್ಲ. ಅದಕ್ಕೆ ಸಡನ್ನಾಗಿ ರಿಯಾಕ್ಟ್ ಮಾಡ್ತಕ್ಕಂಥದ್ದು ಅಥವಾ ಅದನ್ನೇ ಮನಸ್ಸಲ್ಲಿಟ್ಕೊಂಡು ದ್ವೇಷ ಕಾರ್ತಕ್ಕಂಥದ್ದು ಅಥವಾ ಅದನ್ನೇ ಮನಸ್ಸಲ್ಲಿಟ್ಕೊಂಡು ಕುಗ್ಗೋ ಅಂಥದ್ದು, ಅದರಿಂದ ನಿಮ್ಮ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗುವಂಥ ಪರಿಸ್ಥಿತಿಗಳು ಕೂಡ ಬರುತ್ತೆ. ರಾಹುವಿನಿಂದ ನಿದ್ರಾಹೀನತೆ ಕಂಡು ಬರ್ತದೆ. ಏನು ನಿದ್ರಾಹೀನತೆ ಅಂದರೆ ರಾತ್ರಿ 11 ಗಂಟೆ 12 ಗಂಟೆ 1 ಗಂಟೆ ಆದರೂ ನಿದ್ದೆ ಬರೋದಿಲ್ಲ. ಈ ರೀತಿ ಫಲಗಳನ್ನು ನೋಡಬೇಕಾಗತ್ತೆ. ಸ್ವಲ್ಪ ಚರ್ಮಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರೋ ಸಾಧ್ಯತೆ ಕೂಡ ಇದೆ. ಚರ್ಮ ಕಡ್ತಾ ಬರೋವಂಥದ್ದು ಅಥವಾ ಚರ್ಮದಲ್ಲಿ ಏನಾದರೂ ಕಪ್ಪಗೆ ಕಲೆ ಮೂಡ್ತಕ್ಕಂಥದ್ದು, ರ್ಯಾಷಸ್ ಆಗ್ತಕ್ಕಂಥದ್ದು, ಬಿಸಿಲಿಗೆ ಹೋದರೆ ಚರ್ಮ ಸುಡೋ ಅಂಥದ್ದು, ಈ ರೀತಿ ಫಲಗಳನ್ನು ನೋಡಬೇಕಾಗತ್ತೆ ರಾಹುವಿನಿಂದ. ರಾಹುನು ಕೂಡ ನಿಮ್ಮ ಜಾತಕದಲ್ಲಿ ಎಷ್ಟು ಬಲಿಷ್ಠನಾಗಿದ್ದಾನೆ ಅದರ ಮೇರೆಗೆ ಗೋಚಾರದ ಫಲವನ್ನು ಕೊಡ್ತಾನೆ. ಗೊತ್ತಾಯ್ತಲ್ಲ. ಇನ್ನು ರಾಹು ಆದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಕೇತು ಗ್ರಹ. ನಿಮ್ಮ ರಾಶಿಗೆ ಕೇತು ಬಂದು ಸದ್ಯಕ್ಕೆ 8ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ರಾಹು ಮತ್ತು ಕೇತು ಇಬ್ಬರು ಕೂಡ ಒಟ್ಟಿಗೆ ಜಾಗವನ್ನು ಬದಲಾವಣೆ ಮಾಡ್ತಾರೆ. ಬರೋ ವರ್ಷ ಮೇ ತಿಂಗಳಲ್ಲಿ ಕೇತು ನಿಮ್ಮ ರಾಶಿಯಿಂದ 7ನೇ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಕೇತುನು ಕೂಡ 1.5 ವರ್ಷದ ಕಾಲ ಸಿಂಹರಾಶಿಯಲ್ಲೇ ಇರ್ತಾನೆ. ಹೊಸದಾಗಿ ಯಾರ್ಯಾರು ಮದುವೆ ಆಗ್ತೀರಾ ಅವರಿಗೆ ಸ್ವಲ್ಪ ಮದುವೆ ವಿಚಾರದಲ್ಲಿ ಬೇಸರ ಮೂಡ್ತಕ್ಕಂಥದ್ದು ಅಥವಾ ಡಿವೋರ್ಸ್ಗೂ ಕೂಡ ಅಪ್ಲೈ ಮಾಡೋ ಸಾಧ್ಯತೆಗಳು ಬಂದೊದಗುತ್ತೆ. ಮದುವೆ ವಿಚಾರದಲ್ಲಿ ಮಾತ್ರ ರಾಹು ಕೇತುಗಳು ಕೂಡ ಇಬ್ಬರೂ ತೊಂದರೆ ಮಾಡ್ತಾರೆ. ಮತ್ತು ಈ ಪ್ರೀತಿ ಪ್ರೇಮ ಅನ್ನೋ ವಿಚಾರದಲ್ಲೂ ಕೂಡ ನಂಬಿ ಮೋಸ ಹೋಗ್ತಕ್ಕಂಥ ಪರಿಸ್ಥಿತಿ ಜಾಸ್ತಿ ಇರುತ್ತೆ. ನಿಮ್ಮನ್ನು ನಂಬಿಸಿ ನಿಮ್ಮನ್ನು ಬಿಟ್ಟು ಹೋಗೋ ಸಾಧ್ಯತೆಗಳು ಕೂಡ ಜಾಸ್ತಿ ಬರುತ್ತೆ. ಕಾರಣ ಇಲ್ಲದೆ ಹೋಗುವಂಥದ್ದು ಅಥವಾ ನೀವು ಅವರಿಗೆ ತುಂಬ ಹಿಂಸೆ ಅನ್ನಿಸ್ತಾ ಇದ್ದೀರಾ ಅಂತ ಅವರಿಗೆ ಅನಿಸಿದ್ರೆ ನಕಾರಾತ್ಮಕವಾಗಿ ನಿಮ್ಮಿಂದ ದೂರ ಮಾಡ್ತಕ್ಕಂಥದ್ದು, ನಿಮ್ಮ ಮೇಲೆ ತಪ್ಪು ಹಾಕುವಂಥದ್ದು, ಈ ರೀತಿ ಫಲಗಳನ್ನು ನಾವು ಕೇತುವಿನಿಂದ ನೋಡಬೇಕಾಗತ್ತೆ. ಕೇತುನು ಅಷ್ಟೇ ಜಾತಕದಲ್ಲಿ ಎಷ್ಟು ಬಲಿಷ್ಠನಾಗಿದ್ದಾನೆ ಅದರ ಮೇಲೆ ಗೋಚಾರದ ಫಲಗಳು ನಿಂತಿರುತ್ತೆ. ಹಾಗಾಗಿ ನಿಮ್ಮ ಜಾತಕದ ಎಲ್ಲ ಗ್ರಹಗಳ ಬಲಾಬಲ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದಿಷ್ಟು ಬರ್ತಕ್ಕಂಥ ವರ್ಷ ಕುಂಭರಾಶಿಯವರಿಗೆ ನೋಡಬೇಕಾಗಿರ್ತಕ್ಕಂಥ ಫಲಗಳು. ಇನ್ನು ಪರಿಹಾರಗಳನ್ನು ನೋಡೋದಾದರೆ ಒಟ್ಟಾರೆ ನಿಮಗೆ ಈಗ ಇರ್ತಕ್ಕಂಥದ್ದು ತುಂಬ ತೊಂದರೆ ಮಾಡ್ತಕ್ಕಂಥದ್ದು ರಾಹು ಮತ್ತು ಶನಿ ಸಾಡೆ ಸಾತಿ ಇರೋದ್ರಿಂದ, ಹೌದಲ್ವಾ? ಹಾಗಾಗಿ ರಾಹುವಿಗೆ ಸಂಬಂಧಪಟ್ಟಂತೆ ನಿಮ್ಮ ಮನೆಯಲ್ಲಿ ಒಂದು ದುರ್ಗಾ ಯಂತ್ರವನ್ನು ಸ್ಥಾಪನೆ ಮಾಡಬೇಕಾಗ್ತದೆ. ಆ ಯಂತ್ರವನ್ನು ಸ್ಥಾಪನೆ ಮಾಡಿ ನಿಮ್ಮ ಸಂಕಲ್ಪ ಏನಿದೆ ಆ ಸಂಕಲ್ಪ ಪೂರ್ವಕವಾಗಿ ಅದಕ್ಕೆ ಪ್ರತಿದಿನ ಪೂಜೆಯನ್ನು ಅಥವಾ ಕುಂಕುಮಾರ್ಚನೆಯನ್ನು ಮಾಡೋದ್ರಿಂದ ಜಯ ನಿಮ್ಮದಾಗುತ್ತೆ. ಮಾನಸಿಕ ಖಿನ್ನತೆಗೆ ಯಾವುದೇ ರೀತಿ ಒಳಗಾಗೋದಿಲ್ಲ. ಗೊತ್ತಾಯ್ತಲ್ಲ. ಈ ರೀತಿ ಶುಭ ಫಲಗಳನ್ನು ನೀವು ನೋಡಬಹುದು. ಇನ್ನು ಶನಿಗೆ ನೀವು ಸ್ಟೋನ್ಸನ್ನು ಹಾಕಬೇಕಾಗತ್ತೆ ನಿಮ್ಮ ಬೆರಳಿಗೆ. ನಿಮ್ಮ ಜಾತಕದಲ್ಲಿ ಶನಿ ಯಾವ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಅದರ ಮೇರೆಗೆ ಹಾಕಬೇಕು. ಎಲ್ಲರೂ ಕೂಡ ಕುಂಭರಾಶಿ ಅಧಿಪತಿ ಶನಿ ಅಂದ ಕೂಡಲೇ ಎಲ್ಲರೂ ಅದನ್ನು ಹಾಕೋದಕ್ಕೆ ಬರೋದಿಲ್ಲ. ಒಂದು ಸಲ ಪರೀಕ್ಷೆ ಮಾಡಿಸ್ಕೋಬೇಕಾಗತ್ತೆ. ನಿಮಗೆ ಯಾವ ಸ್ಟೋನ್ಸನ್ನು ಹಾಕಬಹುದು
ಅದರ ಮೇರೆಗೆ ನೀವು ಸ್ಟೋನ್ಸನ್ನು ಹಾಕೋದನ್ನು ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ಗೊತ್ತಾಯ್ತಲ್ಲ? ಇದಿಷ್ಟಾಗಿತ್ತು ಕುಂಭರಾಶಿಯ 2025ನೇ ವರ್ಷದ ವರ್ಷಫಲ. ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ವಿಡಿಯೋಸನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಜಾತಕದ ನಿಖರವಾದಂಥ ವಿಶ್ಲೇಷಣೆಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕನ್ಸಲ್ಟೇಷನ್ ಮಾಡಿ. ಧನ್ಯವಾದಗಳು.